ಎಲ್ಲ ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಅವರೆಲ್ಲರೂ ಕೂಡಿಕೊಂಡು ಸರ್ಕಾರದ ಮೇಲೆ ಒತ್ತಾಯ ತಂದು ಇದು 522 ಬೇಡ 524ರವರೆಗೆ ಪೂರ್ಣ ಇದನ್ನು ಭೂ ಸ್ವಾಧೀನಪಡಿಸ್ಕೋಬೇಕಂತ ಹೇಳಿ ಅವ್ರ ಮೇಲೆ ನಾವು ಎಲ್ಲರೂ ಒತ್ತಾಯ ಹೋಗೋದು. ಖರ್ಚು ಮಾಡಿಲ್ಲ ಜನರಲ್ ಬೇಕಾ ಕನ್ಸಲ್ಟ್ ಬೇಕಂತ ಕೇಳ್ತಾರೆ ಅಫಿಡವಿಟ್ ಯೋಜನಾ ಬಾಧಿತರನ್ನು ಬೀದಿ ಪಾಲು ಮಾಡುವ ನಿರ್ಣಯವಾಗಿದ್ದು ಇದನ್ನು ತಕ್ಷಣ ಹಿಂಪಡೆಯಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಈಗಾಗಲೇ ನ್ಯಾಯಾಲಯದಲ್ಲಿ ಆದೇಶವಾಗಿರುವ ಹೆಚ್ಚುವರಿ ಪರಿಹಾರ ಧನವನ್ನು ಮತ್ತು ಈಗಾಗಲೇ ಹೊರಡಿಸಿರುವ ಅಧಿಸೂಚನೆಯನ್ನು ಭೂ ಕಾಯ್ದೆ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿ ಪರಿಹಾರವನ್ನು ವಿತರಿಸಲು ಸಾವಿರಾರು ಸಂಖ್ಯೆ ಯೋಜನಾ ಬಾಧಿತರೊಂದಿಗೆ ಆಗಮಿಸಿ ಒತ್ತಾಯಿಸುತ್ತಿದ್ದೇವೆ. ಅಟ್ಯಾಚ್ಮೆಂಟ್ ತಗೊಂಬರ್ರಿ, ಅವು ಎರಡು ಜಪ್ತಿ ಆಗ್ಲಿ ಅವ್ರು ಎಲ್ಲಿ ಕೊಡ್ತಾರೆ ಕೊಡ್ಲಿ. ಕಂದಾಯ ಮಂತ್ರಿ ಕುರ್ಚಿ ಯಾರು ಸಂಬಂಧಪಟ್ಟ ಮಂತ್ರಿಗಳದಾರಲ್ಲ ಅದಕ್ಕೆ ಆ ಮಂತ್ರಿಗಳ ಕುರ್ಚಿ ಮೇಲೆ ಯಾರು ಜಲಸಂಪನ್ಮೂಲ ಮಂತ್ರಿ ಇರ್ಬೋದು, ಫೈನಾನ್ಸ್ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಅವ್ರ ಕುರ್ಚಿ ಮ್ಯಾಗ ಅಟ್ಯಾಚ್ಮೆಂಟ್ ತಗೊಂಬರ್ರಿ, ತಗೊಂಬಂದು ಅವ್ರು ಸೀಸ್ ಮಾಡ್ರಿ. ಅದಕ್ಕೆ ನಮಗೆ ನ್ಯಾಯವಾದಿಗಳ ಸಹಕಾರ ಬೇಕು. ಮಾಡ್ಕೊಂಡ್ ಕುಂತೇವಿ ನೀವು ಅಲ್ಲ 24 ಮಾಡೋದು ಒಮ್ಮೆ 22 ಅಂತ ಈಗ ಹಾಕ್ತೀರಿ, ಮತ್ತೆ 1 ವರ್ಷ ಬಿಟ್ಟು ಮತ್ತೆ 21 ಅನ್ನೋದು ಅಥವಾ 23 ಅನ್ನೋದು ಇವೆಲ್ಲ ಮಾನ್ಯ ಶಾಸಕರು ತೇರ್ದಾಳ್ ಮತ್ತೆ ಸರ್ನಾಕ್ ಸಾಹೇಬರು ಮತ್ತೆ ಎಲ್ಲ ಹೋರಾಟ ಸಮಿತಿಗಾರರು ತಮ್ಮ ತಮ್ಮ ಬೇಡಿಕೆ ವ್ಯಾಲಿಡ್ ಬೇಡಿಕೆ ಹೇಳಿದ್ದಾರೆ. ಬೇಡಿಕೆ ಅಲ್ಲ ಸರ್, ಹಕ್ಕು ಒತ್ತಾಯಗಳು ಹೇಳಿದ್ದಾರೆ. ಯಾಕೆಂದ್ರೆ UKP ನಡೀತಾ ಇರೋದು ಸುಮಾರು ವರ್ಷದಿಂದ ನಡೀತಾ ಇದೆ. ತಮ್ಮ ಬೇಡಿಕೆ ಹಕ್ಕುಗಳು ಯಾಕೆಂದ್ರೆ ನನಗೂ ಕೂಡ ಕೆಲವೊಂದ್ಸತಿ ಇದು ಅನಿಸುತ್ತದೆ, ನೋವು ಅನಿಸುತ್ತದೆ. ಯಾಕೆಂದ್ರೆ ರೈತರು ಜಮೀನು ಕಳ್ಕೊಂಡು ಅವ್ರದ್ದು ಪರಿಹಾರ ಕೆಲವೊಂದು ಸಿಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕೋರ್ಟ್ ಆದೇಶ ಪ್ರಕಾರ ಅಮೌಂಟ್ ಬೇಕಾಗಿರೋದು 2,000 ಕೋಟಿ. ಅದು ನಾವು ಸುಮಾರು ಸತಿ MD ಆಫೀಸ್ಗೆ ಏನು ಬರ್ದಿದ್ದೀವಿ. ಯಾಕೆಂದ್ರೆ R&R ತಮಗೂ ಎಲ್ಲರಿಗೂ ಗೊತ್ತಿದೆ ಕ್ಲಿಯರ್ಲಿ. R&R ಅಂದ್ರೆ ಆಫೀಸ್ ಅಂದ್ರೆ ನಾವು ಇಂಟರ್ಮೀಡಿಯರಿ ಏಜೆನ್ಸಿ ಇರ್ತೀವಿ. ಬೆನಿಫಿಷರಿ ಏಜೆನ್ಸಿ ಅಂದ್ರೆ KBJNL. ಅವರು ಏನು ಯಾವ ಪ್ರಕಾರ ಹೇಳ್ತಾರೆ ಆ ಪ್ರಕಾರ ನಮಗೂ ಕೆಲಸ ಮಾಡಬೇಕಾಗತ್ತೆ. ಸೊ ನಾವು ಇಲ್ಲಿಂದ ನಮ್ಮ ಈಗಲೇ ತಮ್ಮ ಮೀಡಿಯಾ ಗಮನಕ್ಕೆ ಸಲುವಾಗಿ ಕೊಡ್ತೀನಿ. ನಾವು MD ಆಫೀಸ್ಗೇನು ಪತ್ರ ಬರ್ತಿದ್ದೀವಿ. ಅದರಲ್ಲಿ 3 ಪತ್ರ ಬರೆಸಿ ಹೇಳಿದ್ದೀವಿ ಎಷ್ಟು ಅಮೌಂಟ್ ಬೇಕಾಗಿದೆ ಅಂತ. ಯಾಕಂದರೆ ಒಂದು 3ನೇ ತಾರೀಕಿಗೆ ಮಂಗಳವಾರ ಅಫಿಡವಿಟ್ ನಮ್ಮ ಕಡೆಯಿಂದ ಕಮಿಷನರ್ ಆಫೀಸ್ ಕಡೆಯಿಂದ ಹೈಕೋರ್ಟಲ್ಲಿ ಸಲ್ಲಿಸಿದ್ದೀವಿ. ಯಾಕೆಂತಂದರೆ ಇದು KBJNL ರಿಕ್ವೈರಿಂಗ್ ಬಾಡಿ ಬೆನಿಫಿಷರಿ ಬಾಡಿ ಇರೋದ್ರಿಂದ ಅವರು ಹೇಳಿದ್ರು ನಮಗೂ ಫಸ್ಟ್ ಸ್ಟೇಜಲ್ಲಿ ಇಷ್ಟೇ ಬೇಕು ಜಮೀನು, ಇದಕ್ಕಿಂತ ಹೆಚ್ಚು ಬೇಕಾಗಿಲ್ಲ ಅಂತ. ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KBJNLದಿಂದ ನಮಗೂ ಇದು ಬಂದಿತ್ತು ಲೆಟರ್. ನಮಗೂ 522 ಒಳಗಡೆ ಅಂಡರ್ 522 ಇಷ್ಟು ಲ್ಯಾಂಡ್ ಬರುತ್ತೆ. ಇಷ್ಟು ಇವಾಗ ಟೋಟಲ್ ಅಕ್ವಿಸಿಷನ್ ಪ್ರೊಸೆಸ್ಸಲ್ಲಿ ನಡೀತಾ ಇರೋದು ಜಮೀನು ಅಂದರೆ 29,000 ಎಕರೆ ನಡೀತಾ ಇದೆ. ಬೇರೆ ಬೇರೆ ಸ್ಟೇಜಲ್ಲಿ ಇದೆ. 11-1 ಇರ್ಬೋದು, 15-3 ಇರ್ಬೋದು, 19-1 ಇರ್ಬೋದು. ಸೊ KBJNL ಕಡೆಯಿಂದ ನಮಗೂ ಒಂದು ಪತ್ರ ಬಂದಿತ್ತು ರೈಟಿಂಗಲ್ಲಿ. ಆ ಪತ್ರನಲ್ಲಿ ಅಂದರೆ ಕೇಸರಾಕ್ ಅಂದರೆ ಕರ್ನಾಟಕ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಮುಖಾಂತರ ಅವರು ಸರ್ವೆ ಮಾಡಿ ವರ್ಚುವಲ್ ಲೈನ್ ಹಾಕಿದ್ದಾರೆ. ಆ ವರ್ಚುವಲ್ ಲೈನ್ ಪ್ರಕಾರ ಏನು ಹೇಳಿದ್ದಾರೆ, 13,000 ಜಮೀನು FRL 522 ಒಳಗಡೆ ಬರುತ್ತೆ. ಆ ಪ್ರಕಾರ ಅವರು ಸರ್ವೆ ನಂಬರನ್ನು ಬರೆದು ಕೊಟ್ಟಿದ್ದಾರೆ. ಯಾವ ಜಮೀನು ಯಾವ ಸರ್ವೆ ನಂಬರ್ 522 ಒಳಗಡೆ ಬರುತ್ತೆ ಅಷ್ಟೇ ಅಕ್ವೈರ್ ಮಾಡಿ ಅಂತ. ಸೊ ಅದೇ ಪ್ರಕಾರ ಆ ಬೇಸಿಸ್ ಮೇಲೆ ನಾವು ಯಾಕೆಂದರೆ ನಮಗೂ ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಲಿಕ್ಕೆ ಏನಾದರೂ ಕಮ್ಯುನಿಕೇಷನ್ ಬೇಕಲ್ಲ. ನಾವು ಸುಮ್ಮನೆ ನಮ್ಮ ಕಡೆಯಿಂದ ಅಫಿಡವಿಟ್ ಸಲ್ಲಿಸಲಿಕ್ಕೆ ಅಧಿಕಾರನೂ ಇಲ್ಲ, ಅವಕಾಶನೂ ಇಲ್ಲ. ಸೊ ಅದಕ್ಕಾಗಿ ಆ ಬೇಸಿಸ್ ಮೇಲೆ ನಾವು ನಿನ್ನೆ
ಅಂಡ್ ಇದರ ಬಗ್ಗೆ ಸುಮಾರು ಹೈಯೆಸ್ಟ್ ಲೆವೆಲ್ ಆ ಸಮಿತಿಯಲ್ಲಿ ಚರ್ಚೆ ಅಂದ್ರೆ ಮುಳುಗಡೆ ಜಮೀನನ್ನು ಆ ಕಾಲದ ಇರಿಗೇಷನ್ ಮಿನಿಸ್ಟರು ಮೊನ್ನೆ ಕಾರಜೋಳ್ ಸಾಹೇಬ್ರು ಇದ್ರು. ಸೊ ಅಂತ ಕ್ಯಾಬಿನೆಟ್ ಸಮಿತಿ ಇತ್ತು. ನಾನು ಓದ್ತೀನಿ, ಮುಳುಗಡೆ ಜಮೀನನ್ನು ಏಕಕಾಲಕ್ಕೆ ಭೂಸ್ವಾಧೀನಕ್ಕೆ ಪಡಿಸೋದು ಬದಲಾಗಿ ಒಟ್ಟಾರೆ ಮುಳುಗಡೆ ಕ್ಷೇತ್ರವನ್ನು FRL 519.6 ರಿಂದ 522 ಮೀಟರ್ ವರೆಗೆ ಮುಳುಗಡೆ ಹೊಂದುವ ಜಮೀನನ್ನು ಕ್ಷೇತ್ರ 38,983 ಎಕರೆವನ್ನು ಮತ್ತು ಹಂತ 2 FRL 522 ರಿಂದ 524.256 ಮೀಟರ್ ವರೆಗೆ ಮುಳುಗಡೆ ಹೊಂದುವ ಜಮೀನನ್ನು ಕ್ಷೇತ್ರ 36,580 ಎಕರೆವನ್ನು ಭೂಸ್ವಾಧೀನಕ್ಕೆ 2 ಹಂತದಲ್ಲಿ ಒಳಪಡಿಸಲು ತೀರ್ಮಾನಿಸಿರುತ್ತದೆ ಮತ್ತು ಸದರಿ ನಿರ್ಣಯದನ್ವಯ ಭೂಸ್ವಾಧೀನತೆ ಪ್ರಕ್ರಿಯೆ ಹಂತದಲ್ಲಿ ಒಂದೇ ವೇಳೆ ರೈತರ ಜಮೀನು FRL ಗಳನ್ವಯ 2 ಹಂತದಲ್ಲಿ ಭೂಸ್ವಾಧೀನಕ್ಕೆ ಒಳಪಟ್ಟಲ್ಲಿ ಅಂತಹ ಜಮೀನಿನ ಕ್ಷೇತ್ರದ ಭೂಸ್ವಾಧೀನವನ್ನು ಒಟ್ಟಾರೆಯಾಗಿ ಒಂದೇ ಹಂತದಲ್ಲಿ ಕೈಗೊಳ್ಳಲು ನಿರ್ದೇಶಿಸಲಾಗಿರುತ್ತದೆ.